ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸಿದ್ವಿ. ಅದರ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಮಹಿಳೆಯರಿಗೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಇದೇ ತಿಂಗಳು 15ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯತ್ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಚಿತ್ರಕಲಾ ಸ್ಪರ್ಧೆಯ ಒಂದು ವಿಷಯ ಅಥವಾ ಥೀಮ್ ಬಂದು ಪ್ರಕೃತಿ ಮತ್ತು ನಿಸರ್ಗ ಅಂತ ಇಟ್ಟಿದ್ದೀವಿ. ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥ ಯಾರೇ ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ಬೋದು. ಅದಲ್ಲದೆ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಮೊದಲನೇ ಬಹುಮಾನವಾಗಿ 8,000, ಎರಡನೇ ಬಹುಮಾನವಾಗಿ 6,000, ಮೂರನೇ ಬಹುಮಾನವಾಗಿ 4,000, ಆಮೇಲೆ ಕನ್ಸೋಲೇಷನ್ ಪ್ರೈಸ್ ಎರಡನ್ನ ನಾವು 2,000 ಇಟ್ಟಿದ್ದೀವಿ. ಇದು ಮಹಿಳೆಯ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಬಂದು ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಶಿವಮೊಗ್ಗ ಜಿಲ್ಲೆಯ ಮಹಿಳೆಯರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪ್ರಥಮ ಬಾರಿಗೆ ನಾವು ಪ್ರತಿ ಸರಿ ಬೇರೆ ಬೇರೆ ರೀತಿ ಮಾಡ್ತಾ ಇದ್ವಿ. ಇಡೀ ಜಿಲ್ಲೆಗೆ ಮಹಿಳೆಯರಿಗೆ ಅವರ ಒಂದು ಚಿತ್ರಕಲಾ ಏನು ಅಭಿರುಚಿ ಇದೆ ಅಥವಾ ಹವ್ಯಾಸಿಗಳಿದ್ದಾರೆ, ಆಮೇಲೆ ನುರಿತ ಚಿತ್ರಕಲಾ ಮಹಿಳೆಯರೇನಿದ್ದಾರೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಒಂದು ಓಪನ್ ಕಾಂಟೆಸ್ಟ್ ಆಗಿ ನಾವು ಇಟ್ಟಿದ್ದೀವಿ. ಎಲ್ಲ ಮಹಿಳೆಯರಿಗೆ ಒಂದು ಎಂಕರೇಜ್ಮೆಂಟ್ ಮಾಡೋದಕ್ಕೆ, ಅವರಲ್ಲಿರೋ ಕರಕುಶಲತೆ ಏನಿದೆ ಅದನ್ನು ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ಇದೊಂದು ಕ್ರಮನ ಕೈಗೊಂಡಿದ್ದೀವಿ. ಇದಕ್ಕೆಲ್ಲದಕ್ಕೂ ತಾವು ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟರೆ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಇದನ್ನ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳ್ತಾ, ಇಷ್ಟು ಸಣ್ಣ ಒಂದು ಇವೆಂಟ್, ಬಟ್ ಮಹಿಳೆಯರ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ನ ಕರೆದಿದ್ವಿ. ಆಕ್ರಲಿಕ್ ಇದು ನಮ್ಮ ಕ್ಯಾನ್ವಾಸ್ ಶೀಟ್ಸ್ ನಾವು ಕೊಡ್ತೀವಿ. ಇನ್ನು ಬೇಕಾಗಿರೋಂಥ ಪೇಂಟ್ ಇರ್ತಾವಲ್ಲ, ಅವರು ಈಗ ಚಾರ್ಕೋಲ್ ಥೀಮ್ ಇರ್ಬೋದು ಅಥವಾ ಆಕ್ರಲಿಕ್ ಇರ್ಬೋದು ಅಥವಾ ಪೇಂಟ್ ಇರ್ಬೋದು, ರೆಗ್ಯುಲರ್ ಪೇಂಟ್ ಇರ್ಬೋದು, ಅದನ್ನು ಅವರೇ ತರಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ದೇರ್ ಮೀಡಿಯಮ್ ಹೌ ಟು ಡ್ರಾ ಇಟ್. ದಿ ಕೊಪ್ಪಳ ಈಸ್ ಹ್ಯಾವಿಂಗ್ ದಿ ಬೆಸ್ಟ್ ಅಂಗನವಾಡೀಸ್ ಇನ್ ಎಂಟೈರ್ ಕಂಟ್ರಿ. ಅಲ್ಲಿ ಲಾಸ್ಟ್ 3-4 ಇಯರ್ಸಿಂದ ಸತತವಾಗಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಪ್ರಯತ್ನ ಮಾಡಿ ಅಂಗನವಾಡಿಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಟಾಟಾ ಟ್ರಸ್ಟ್ ಜೊತೆ ಒಳಂಬಡಿಕೆ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಬೋರ್ಡಿಂದ ಕೊಪ್ಪಳ ಅಂತಲ್ಲ, ಇಡೀ ನಾರ್ತ್ ಕರ್ನಾಟಕದಲ್ಲಿದೆ. ಬಟ್ ಕೊಪ್ಪಳ ನಾನು ವೈಯಕ್ತಿಕವಾಗಿ ವಿಸಿಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ತುಂಬ ಚೆನ್ನಾಗಿ ನಡೆಸ್ತಿದ್ರು. ಅದೇ ಟಾಟಾ ಕಲಿಕಾ ಟ್ರಸ್ಟ್ ಜೊತೆ ನಾವು ಲಾಸ್ಟ್ ಸೆಪ್ಟೆಂಬರಲ್ಲಿ ಒಂದು ಒಳಂಬಡಿಕೆ ಮಾಡ್ಕೊಂಡ್ವಿ. ದೇ ಆರ್ ಇನ್ವೆಸ್ಟಿಂಗ್ ಅರೌಂಡ್ 2.5 crores ಇನ್ ಶಿವಮೊಗ್ಗ ಫಾರ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್. ಅಂದರೆ ಅವರು ಏನು ಬಂದು ಪಾಠ ಮಾಡೋದಿಲ್ಲ, ಎಲ್ಲ ಅಂಗನವಾಡಿ ಸೂಪರ್ವೈಸರ್ಸ್ಗೆ, ಅಂಗನವಾಡಿ CDPOಸ್ಗೆ ದೇ ಟ್ರೈನ್ ಹೌ ಟು ಟೀಚ್ ದಿ ಸ್ಟೂಡೆಂಟ್ಸ್. ಆ್ಯಂಡ್ ನೀವು ಒಂದ್ಸರಿ ಯಾವಾಗ ಟೈಮ್ ಸಿಕ್ಕರೆ ಕೊಪ್ಪಳಗೆ ಯಾರು ಹೋಗಿ ಬನ್ನಿ. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ನ ಕಳಿಸಿದ್ವಿ ಕೊಪ್ಪಳಗೆ. ಇಲ್ಲಿಂದ ಹೋಗ್ಬೇಕಾದ್ರೆ ಕೊಪ್ಪಳದಲ್ಲಿ ಏನಿರುತ್ತೆ, ನಮಗಿಂತ ಏನು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೋದ್ರು. ಬಟ್ ಅಲ್ಲಿಂದ ಬಂದಾದ್ಮೇಲೆ ಸರ್ ಇದು ಈ ರೀತಿನೂ ಮಾಡ್ಬೋದಾ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್, ಬರೀ ABCD ರೈಮ್ಸ್ ಹೇಳ್ಕೊಟ್ರೆ ಆ ವಯಸ್ಸಿನಲ್ಲಿ ಅದು ಎಜುಕೇಷನ್ ಅಲ್ಲ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಬೇಕು. ಹೇಗಿದೆ ಅಂದರೆ, ಮಗು ಒಂದ್ಸರಿ ಅಂಗನವಾಡಿಗೆ ಬಂದರೆ ಕ್ಲೀನಾಗಿ ಬಟ್ಟೆ ಹಾಕ್ಕೊಂಡು, ಈಗ ನಾವು ಮಾಂಟೆಸರಿ ಕಳಿಸ್ಬೇಕಾದ್ರೆ ಇಲ್ಲಿ ಕರ್ಚೀಫೆಲ್ಲ ಹಾಕಿ ಕ್ಲೀನಾಗಿ ಕಳಿಸ್ತೀವಲ್ಲ, ಸ್ನಾನ ಮಾಡಿಸಿ ಎಣ್ಣೆ ಹಾಕಿ ಕ್ಲೀನಾಗಿ, ಆ ರೀತಿ ಬಂದು ಫಸ್ಟ್ ಬಂದಿದ ತಕ್ಷಣ ತನ್ನ ಬ್ಯಾಡ್ಜ್ ತಾನೇ ಹಾಕ್ಕೊಂಡು ಆಚೆಗಡೆ ಹೋಗ್ಬಿಟ್ಟು ಹವಾಮಾನನ ಗುರುತಿಸಿ ಒಳಗೆ ಬಂದು ಅಂಗನವಾಡಿ ಸೂಪರ್ವೈಸರ್ ಇವತ್ತಿನ ದಿನ ಈ ರೀತಿ ಇದೆ, ಹವಾಮಾನ ಬಿಸಿಲಿದೆ, ಮಳೆ ಬರುತ್ತೆ, ಆಮೇಲೆ ಚಳಿ ಇದೆ, ಗಾಳಿ ಈ ಕಡೆಯಿಂದ ಬೀಸ್ತಾ ಇದೆ, ಈ ರೀತಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ನ ಕೊಡ್ಬೇಕು ಆ ವಯಸ್ಸಿಗೆ. ಅಂದರೆ ಅವ್ರಿಗೆ ಅಬ್ಸರ್ವೇಷನಿಂದ ಕಲಿತಾರೆ. ನಿಮ್ಗೆಲ್ಲರಿಗೂ ಗೊತ್ತೇ, ಮಕ್ಕಳು ತಂದೆ ತಾಯಿ ನೋಡಿ ಕಲಿತಾರೆ, ಅದೇ ರೀತಿ ಆ ವಾತಾವರಣನ ನೋಡಿ ಕಲಿತಾರೆ. ಆ ರೀತಿ ಟ್ರೈನಿಂಗ್ನ ಕೊಟ್ಟಿದ್ದಾರೆ ಅಲ್ಲಿ. ಕಳೆದ 3 ವರ್ಷದಿಂದ ಟ್ರೈನಿಂಗ್ ನಡೀತಿದೆ. ಈಗಾಗಲೇ ಟೋಟಲ್ 9 ಟ್ರೈನಿಂಗ್ ನಡೆಯುತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ. ಅದರಲ್ಲಿ 7 ಟ್ರೈನಿಂಗ್ ಮುಗಿಸಿದ್ದಾರೆ ಅವರು. ನಾವು ಈಗ ಒಂದು ಟ್ರೈನಿಂಗ್ನ ಇವಾಗ ನಡೀತಿದೆ. ಆ್ಯಕ್ಚುಲಿ ಸುಮಾರು ಕಡೆ ನಡೀತಿದೆ. ಆ ಟ್ರೈನಿಂಗ್ನ ಸುಮಾರು ಕಡೆ, ಅಂದರೆ ಕ್ಲಸ್ಟರ್ಸ್ ಇದಾವೆ. ನಮ್ಮದು ಅಂಗನವಾಡಿ ಸೂಪರ್ವೈಸರ್ ಕ್ಲಸ್ಟರ್ಸ್ ಅಂತ ಇರುತ್ತೆ. ಆ ಕ್ಲಸ್ಟರಲ್ಲಿ ಟ್ರೈನಿಂಗ್ ನಡೀತಿದೆ. ಅವರೇ ಟಾಟಾ ಟ್ರಸ್ಟ್ನವರು ನಮ್ಮ ಜೊತೆ ಒಳಂಬಡಿಕೆ ಮಾಡ್ಕೊಂಡು ಅವರೇ 2.5 crores ಇನ್ವೆಸ್ಟ್ ಮಾಡಿ ಕಲಿಕೆಯ ವಿಚಾರ ಇದು 2265 ಅಂಗನವಾಡಿ ಅನ್ನೋದು. ನಾನು ಕರೆಕ್ಟ್ 2200 ಇಂದ 2300 ಅಂಗನವಾಡಿ. ಎಷ್ಟು ಅಂಗನವಾಡಿಗೆ
ಅಷ್ಟು ಅಂಗನವಾಡಿಗೆ ಅದು ಇಂಪ್ಲಿಮೆಂಟೇಷನ್ ಅಂದರೆ ಸ್ಟೇಜ್ ಬೈ ಸ್ಟೇಜ್. 9 ಲೆವೆಲ್ ಟ್ರೈನಿಂಗ್ ಇರುತ್ತೆ 3 ವರ್ಷಕ್ಕೆ. ಅದು ಫಸ್ಟ್ ಲೆವೆಲ್ ಆಫ್ ಟ್ರೈನಿಂಗಲ್ಲಿ ಯಾವುದೇ ಅವ್ರಿಗೆ ದುಡ್ಡು ಕೊಡಲ್ಲ, ಪುಸ್ತಕ ಕೊಡಲ್ಲ, ಏನು ಕೊಡಲ್ಲ. ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ತಮ್ಮಲ್ಲಿರೋ ಅಂಥ ಈಗ ಹೇಳಿದ್ನಲ್ಲ, ಈಗ ನೀವು ವಾತಾವರಣ ನೋಡಿ ಕಲಿಬೇಕು ಮಕ್ಕಳು ಅನ್ನೋದಕ್ಕೇನು ದುಡ್ಡು ಬೇಡ. ಅದಕ್ಕೊಂದು ಕಾರ್ಡ್ ಇಡ್ತಾರೆ 3 ರೀತಿ, ಬಿಸಿಲು, ಮಳೆ, ಗಾಳಿ, ಇದು ಅಂತ. ಮಕ್ಕಳು ಹೋಗಿ ನೋಡ್ಕೊಂಬಂದು ಆ ಕಾರ್ಡ್ ಎತ್ತಿ ಕೊಡ್ತಾರೆ. ದೀಸ್ ಆರ್ ಆಲ್ ದಿ ಸ್ಮಾಲ್ ಥಿಂಗ್ಸ್. ಅದನ್ನ ಕಲಿಯೋದಕ್ಕೆ ಅದಕ್ಕೆ ಯಾವುದು ದುಡ್ಡಿರಲ್ಲ. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಕೂಡ ಅಂಗನವಾಡಿ ಕಾರ್ಯಕರ್ತರೆ ಸ್ವಂತವಾಗಿ ಅದನ್ನು ತಯಾರಿಸ್ತಾರೆ. ಸಣ್ಣ ನೀವು ಆ್ಯಕ್ಚುಲಿ ಅವತ್ತು ನಾನು ಅವ್ರು ಹಮ್ಮಿಕೊಂಡಿದ್ದೀವಿ. ಶಿವಮೊಗ್ಗನ ಟಾಪ್ 1 ಮಾಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಅಬೌಟ್ ಟಾಪ್ 1. ಉದ್ದೇಶ ಟಾಪ್ 1 ಬರೋದು ಇಲ್ವೇ ಇಲ್ಲ. ಆ ಉದ್ದೇಶನೂ ಇಟ್ಕೋಬಾರ್ದು. ಏನಕ್ಕೆ ಅಂದರೆ ಟಾಪ್ 1 ಅನ್ನೋದು ಏನಿದೆ ಕೇವಲ ಅವಾರ್ಡ್ಗಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಹೇಳ್ಬಿಡ್ತೀನಿ, ನಮ್ಮ ಉದ್ದೇಶ ಇರೋದೇನು ಅಂದರೆ ಯಾವ ಮಗುನೂ ಕೂಡ ಫೇಲ್ ಆಗ್ಬೋದು. ಒಂದು ಸರಿ ಫೇಲ್ ಆಯಿತು ಅಂದರೆ ಮಗು ಹಿಂದೆ ಏನಾಗೋದು, ನಮ್ಮಲ್ಲಿ ವ್ಯವಸ್ಥಿತವಾಗಿ ಕೆಲ್ಸಕ್ಕೆ ಹೋಗ್ಬಿಡೋರು. ಈ ಕೆಲ್ಸಕ್ಕೂ ಹೋಗಲ್ಲ ಅವರು. ನೀವು ನೋಡಿದ್ರಿ ಮೊನ್ನೆ ಇನ್ಸಿಡೆಂಟ್ ಒಂದಾಯಿತು, ನಿಮ್ಗೆ ಗೊತ್ತಿರಾಗೆ ಅವ್ರು ಶಾಲೆಯಿಂದ ಹೊರಗುಳಿದಿರೋಂಥ ಮಕ್ಕಳು. ಸೊ ಆ ರೀತಿ ಆಗಬಾರ್ದು. ಪ್ರತಿಯೊಂದು ಮಗುಗೂ SLC ಪಾಸ್ ಆದರೆ ಅವ್ರಿಗೆ ಅಥವಾ ಅವಳಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ, ನಾನು ಮುಂದೆನೂ ಓದ್ಬೋದು ಅನ್ನೋದು. ತದನಂತರ ಏನಾಗುತ್ತೆ, ಇಫ್ ಈ ಜಾಯಿನ್ಸ್ ದಿಸ್ ಕಾಲೇಜ್, ITI ಡಿಪ್ಲೊಮೊನೋ, PUC ಸೈನ್ಸ್ ಇಲ್ದಿರೋ ITI ಸೇರಿಕೊಂಡು, ಅಥವಾ PUCನೂ ಕೂಡ ಓದಿ ಮುಂದೆ ಆರ್ಟ್ಸ್ ಅಥವಾ ಲಾ ಗ್ರ್ಯಾಜುಯೇಷನ್ ಮಾಡಿ ಆ ರೀತಿ ಮುಂದುವರಿಯೋದಕ್ಕೂ ಸಾಧ್ಯ ಆಗುತ್ತೆ. ನಿಮಗೆ ಮಾಹಿತಿ ಇರಲಿ, ಇವತ್ತಿನ ದಿನ ನಮ್ಮಲ್ಲಿ 130 ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ. ಬಟ್ ಅಡ್ಮಿಷನ್ ಆಗೋದು ನಮ್ಮಲ್ಲಿ ಕನ್ನಡಿಗರು, ಅಂದರೆ ನಾವು ಕನ್ನಡಿಗರು ಅಂತ ಹೇಳ್ತೀವಿ, ನಮ್ಮ ಅಡ್ಮಿಷನ್ ಕೂಡ ಆಗ್ತಿರೋದೇ ಕಮ್ಮಿ. ಇನ್ಫ್ಯಾಕ್ಟ್ ಅಂದರೆ ಏನಕ್ಕೆ ಅಂದರೆ ಅಷ್ಟು ಜನ ಫೇಲ್ ಆಗ್ತಿದ್ರು ನಮ್ಮಲ್ಲಿ. ಆ ಫೇಲ್ ಆಗೋ ಮಕ್ಕಳನ್ನ ಈಗ ಕಮ್ಮಿ ಮಾಡೋದಕ್ಕೋಸ್ಕರ, ಅವ್ರಿಗೆ ಒಂದು ಜೀವನ ರೂಪಿಸೋದಕ್ಕೆ, ಸಮಾಜಕ್ಕೆ ಒಂದು ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾವು ಶಿವಮೊಗ್ಗದಲ್ಲಿ ಮಕ್ಕಳಿಗೆ ಆದಷ್ಟು, ಈಗ ನಿಮಗೆ ರಾಜ್ಯ ಸರ್ಕಾರನೂ ಗೊತ್ತಿರೋ ಹಾಗೆ 13 ಮಾರ್ಕಿಗೆ ಇಳಿಸಿದೆ ಈಗ ಪಾಸಿಂಗ್ ಮಾರ್ಕು. ದಟ್ ಈಸ್ ಬಿಕಾಸ್ CBSE ಬೋರ್ಡ್ ಏನಿದೆ ಅವ್ರದ್ದು ಕೂಡ ಅದೇ ಪ್ಯಾಟರ್ನಲ್ಲಿದೆ. ಅದನ್ನು ಕರ್ನಾಟಕಕ್ಕೂ ಅದನ್ನು ತಂದು ಅದೇ ರೀತಿ ಅದೇ ಮಾದರಿಯಲ್ಲಿ ಎಕ್ಸಾಮ್ ಮಾಡೋಣ ಅಂತೇಳಿ ರಾಜ್ಯ ಸರ್ಕಾರ ಡಿಸೈಡ್ ಮಾಡ್ತಿದೆ. ಸೊ ಟಾಪ್ 1 ಬರದೇ ಪರವಾಗಿಲ್ಲ, ನಾನು ಪ್ರತಿಯೊಂದು ಮಗುನೂ ಕೂಡ ಪಾಸ್ ಆದರೆ ಅವರ ಜೀವನ ನಾವು ರೂಪಿಸ್ದಂಗೆ ಆಗುತ್ತೆ. ಎಕ್ಸ್ಟ್ರಾ ಕ್ಲಾಸಸ್ಸು SDMC ಕಮಿಟಿನವರು ಪೇರೆಂಟ್ಸ್ ಒಪ್ಪಿಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ, SDMC ಕಮಿಟಿನವರು ಜವಾಬ್ದಾರಿ ವಹಿಸ್ಕೋಬೇಕು. ಆ ಶಾಲೆ ನಡೆಸೋದೇ SDMC ಕಮಿಟಿ. ಅವ್ರ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲೆಲ್ಲಿ ನಡೆಸಿದ್ದಾರೆ ಅಲ್ಲಿ ನಡೀತಿದೆ. ಆಲ್ಮೋಸ್ಟ್ ಎಲ್ಲ ಕಡೆ ಇಲ್ಲದೇ ಬೆಳಿಗ್ಗೆ ಹೊತ್ತು ಮಾಡ್ತಾರೆ. 50% ಆಫ್ ದೆಮ್ ಆರ್ ಡೂಯಿಂಗ್ ಇನ್ ದಿ ಮಾರ್ನಿಂಗ್. 8 o'clock ಶುರು, 8:30 ಶುರು ಮಾಡ್ತಾರೆ. ಬ್ರೇಕ್ಫಾಸ್ಟ್ ಕೊಡ್ತಾರೆ SDMC ಕಮಿಟಿನವರೇ. ಸಂಜೆ ಒಂದು 5-5:30 ಬಸ್ ಟೈಮಿಂಗ್ಸ್ ಇರುತ್ತಲ್ಲ, ಬಸ್ ಟೈಮಿಂಗ್ಸ್ ನೋಡಿಕೊಂಡು ದೇ ಡೂ ದಿ ಕ್ಲಾಸಸ್. ಅದೊಂದು. ಆಮೇಲೆ ಈಗಿನ ಟೈಮಲ್ಲಿ, ನಿಮ್ಮ ಟೈಮಲ್ಲಿ ನಮ್ಮ ಅಟ್ಲೀಸ್ಟ್ 7ನೇ ಕ್ಲಾಸ್ ಪಾಸ್ ಆಗಿರೋ ಒಂದು ಸರ್ಕಾರಿ ಕೆಲಸಕ್ಕೆ ಎಲಿಜಿಬಲ್ ಆಗೋರು ಈಗ 10 PUC ಆಗ್ಬಿಟ್ಟೈತೆ. ಈಗ 10ನೇ ಕ್ಲಾಸ್ ಪಾಸ್ ಆದರೂ ಒಂದು ಕೆಲಸ ಸಿಗದೇ ಇರೋ ರೀತಿ ಆಗಿದೆ. ಈಗ ನಮ್ಮಲ್ಲಿ D ಗ್ರೂಪ್ ಎಂಪ್ಲಾಯೀಸ್ ತೊಗೊಳ್ತೀವಲ್ಲ, ಇಲ್ಲಿ ಈಗ SLC ಇದೆ. ನಮ್ಮ ನೀರ್ಗಂಟಿ ಪಂಚಾಯತಿಯಲ್ಲಿ ಬಿಲ್ ಕಲೆಕ್ಟರ್ 12ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. ಅದೇ ಶಾಲೆಯಲ್ಲಿ ಗುಮಸ್ತ ಆಗ್ಬೇಕಂದ್ರೆ PUC ಪಾಸ್ ಆಗಿರ್ಬೇಕು. ಪಾಸು ಬೇಕೇ. ನಿಮ್ಮ ತಂದೆ ನಮ್ಮ ತಂದೆ ಅಜ್ಜಂದಿರ ವಯಸ್ಸಲ್ಲಿ ಅವಾಗ ಪಾಸು ಬೇಕಿರಲಿಲ್ಲ. ಈಗ ಥಿಂಗ್ಸ್ ಸಿನಾರಿಯೋ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ಆ ಒಳ್ಳೆ ಉದ್ದೇಶ ಇಟ್ಕೊಂಡೆ ನಾವು ಅವ್ರಿಗೆ ಹೇಳ್ತಾ ಇದೀವಿ, ಯಾವ್ದಾದ್ರು ರೀತಿಯಲ್ಲಿ ಮಕ್ಕಳಿಗೆ ಬರ್ಸಿ ಪ್ರಾಕ್ಟೀಸ್ ಮಾಡಿ. ಇನ್ಫ್ಯಾಕ್ಟ್ ಕೆಲವು ಮಕ್ಕಳು ಹೆಂಗೆ ಚೇಂಜ್ ಆಗಿದ್ದಾರೆ ಅಂದರೆ, ನಾವು ಇದೇ ರೀತಿ ಸ್ಪೆಷಲ್ ಕ್ಲಾಸ್ ಮಾಡಿದಾಗ ಲಾಸ್ಟ್ ಟೈಮ್ ಪಿಳ್ಳಂಗೆರೆಯಲ್ಲಿ ಒಂದು ವಿದ್ಯಾರ್ಥಿನಿ ಕನ್ನಡ ಬರ್ತಿರ್ಲಿಲ್ಲ, 55% ತೆಗೆದುಬಿಡ್ತು. ಆಮೇಲೆ ಟೀಮ್ ಅಕಾಡೆಮಿಗೆ ಸೈನ್ಸಿಗೆ ಸೇರಿಸಿದ್ವಿ ನಾವು ಆ ಹುಡುಗಿನ. ಅದೇ ಶಾಲೆ ಪಿಳ್ಳಂಗೆರೆ ಹೆಡ್ ಮಾಸ್ಟರ್ಗಳನ್ನೆಲ್ಲ ಕರ್ಕೊಂಡೋಗಿ ಅವರೇನೇ ಕರ್ಕೊಂಡೋಗಿ ಟೀಮ್ ಅಕಾಡೆಮಿಗೆ ಮಾತಾಡಿಬಿಟ್ಟು ಫ್ರೀ ಸೀಟ್ ಕೊಡಿಸಿದ್ರು. ಹಾಸ್ಟೆಲಲ್ಲಿ ಓದ್ತಾ ಇದೆ ಇವತ್ತು ಆ ಹುಡುಗಿ. ಪ್ರಾಬ್ಲಿ ಇನ್ನೊಂದು ವರ್ಷಕ್ಕೆ ಇಂಜಿನಿಯರ್ ಆಗಿಬಿಡ್ತಾಳೆ. ಸೊ ದಟ್ ಈಸ್ ದಿ ಚೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಪಾಸಿಟಿವ್ ಚೇಂಜ್. ಇದರಿಂದ ಫಸ್ಟ್ ಬರಲಿ, ಸೆಕೆಂಡ್ ಬರಲಿ, ಥರ್ಡ್ ಬರಲಿ, ಫೋರ್ತ್ ಬರಲಿ. ಈಗ ಏನಾಗುತ್ತೆ, 13 ಮಾರ್ಕ್ ಇದೆಯಲ್ಲ, ನೀವು ಫೈನಲ್ ರಿಸಲ್ಟ್ ಬರುತ್ತಲ್ಲ ಈಗ SLCದು ಸ್ಟೇಟ್, ನೀವೇನು ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗ್ ನೋಡಿ ಬೇಕಾರೆ ಎಲ್ಲರದು 99.99 ಪಾಸ್ ಆಗಿದ್ದಾರೆ, 99.89 ಪಾಸ್ ಆಗಿದ್ದಾರೆ. ಎರಡೆರಡೇ ಅಂಕಿಗಳು ಕೂಡ ಡೆಸಿಮಲ್ಸ್ ಅಲ್ಲಿ ಇರ್ತವೆ. ಸೊ 13 ಅಂಕ ಇರೋದ್ರಿಂದ ಅಷ್ಟು ಕಾಂಪಿಟೇಷನ್ ಅನ್ನೋದಿಲ್ಲ. ಪಾಸ್ ಆಗೋದು ಇಂಪಾರ್ಟೆಂಟ್ ಎಲ್ಲರಷ್ಟೇ. ಕುಡಿಯೋ ನೀರಿಂದು ಈಗ ನಾವು ಆಗಲೇ ಟಾಸ್ಕ್ ಫೋರ್ಸ್ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಈಗ ಒಂದು 10ರಿಂದ 15 ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಬಂದಿದೆ. ಒಂದು
ವಿಚಾರ ಏನು ಅಂದರೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ಮೇಯಲ್ಲಿ ಒಂದು 67 ಹಳ್ಳಿಯಲ್ಲಿ ಸಮಸ್ಯೆ ಬರ್ಬೋದು ಅಂತ ಗುರುತಿಸಿದ್ದೀವಿ. 67 ಹಳ್ಳಿಗೂ ಕೂಡ ಈಗಾಗಲೇ ಅವರಲ್ಲಿರೋ ಅನುದಾನ ರೆಡಿ ಮಾಡ್ಕೊಂಡಿದ್ದಾರೆ. ಎನಿ ಕೇಸಸ್ ಆಫ್ ಅಂದರೆ ತುಂಬ ಸಿವಿಯಾರಿಟಿ ಬಂತು ಅಂದರೆ ಅವರ ಒಂದು ಸ್ವಂತ ಅನುದಾನದಲ್ಲಿ ಈಗಾಗಲೇ 15ನೇ ಹಣಕಾಸಲ್ಲಿ ದುಡ್ಡು ಪ್ಲಸ್ ವರ್ಗ ಒಂದು ನಾವು ಟ್ಯಾಕ್ಸ್ ಕಲೆಕ್ಷನ್ ಏನು ಮಾಡ್ತೀವಿ, ಕಳೆದ ಬಾರಿ ಈ ಸರಿನೂ ಕೂಡ 100% ಟ್ಯಾಕ್ಸ್ ಕಲೆಕ್ಷನ್ ನಾವು ಆಗಲೇ 90% ದಾಟಿದ್ದೀವಿ. ಸೊ ಅದ್ರ ಮೇಲೆ ಅವರು ಕ್ರಮ ವಹಿಸ್ತಾರೆ. ಬಟ್ ಈ ಸರಿ ಕುಡಿಯೋ ನೀರಿನ ಪ್ರಾಬ್ಲಮ್ ಬರಬಾರ್ದು ಅಂತ ನಾನು ಅಂದರೆ ಬಿಸಿಲು ಜಾಸ್ತಿ ಆಯಿತು ಅಂದರೆ ಆರ್ಟಿಫಿಷಿಯಲ್ ಸೋರ್ಸ್ ಅದೇ ನಾವು ಬೋರ್ವೆಲ್ಲೆಲ್ಲ ಓಡಿಸಿ ನಾವು ಮಾಡ್ಕೊಳ್ತೀವಿ. ಭಗವಂತನ ಮಳೆ ಒಂದು ಹೋದ್ ಸರಿ ಥರ ಮೇ ತಿಂಗಳಲ್ಲೇ ಒಂದು ಮಳೆ ಬಂದು ಮತ್ತು ಈ ರೀತಿ ನಮ್ಮ ಯುಗಾದಿ ಹಬ್ಬದ ಒಂದು 3 ಮಳೆ ಬಂದ್ಬಿಟ್ರೆ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಜನರಿಗೂ ಅನುಕೂಲ ಆಗುತ್ತೆ. ಅದು ನಿಮ್ಗೆ ಮಾಹಿತಿ ಬೇಕು ನಾನು ಸಪ್ರೇಟಾಗಿ ಕೊಡಬಲ್ಲೆ. ನಾನು ಅದನ್ನ ಮಾಹಿತಿ ತೊಗೊಂಡಿದ್ದೆ. ಶಿಕಾರಿಪುರ, ಶಿವಮೊಗ್ಗ, ಅಗಸವಳ್ಳಿ, ಭದ್ರಾವತಿಯಲ್ಲಿ ದೊಡ್ಡೇರಿ, ಆಮೇಲೆ ಒಂದು 3-4 ಅದು ಪ್ರತಿ ವರ್ಷ ಬರುತ್ತೆ. ಬಿಕಾಸ್ ಅಲ್ಲಿ ನಮ್ಗೆ ಏನಾಗ್ಬಿಡುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ನಾವೆಲ್ಲರೂ ಏನು ಅನ್ಕೊಂಡ್ಬಿಡ್ತೀವಿ, ನಿಮ್ಗೆಲ್ಲರಿಗೂ ಗೊತ್ತಿರೋಗೆ ರಾಜ್ಯದಲ್ಲಿ ಏನು ಅನ್ಕೊಂಡ್ಬಿಡ್ತಾರೆ, ಮಲೆನಾಡು ಭಾಗದಲ್ಲಿ ನೀರಿನ ಸಮಸ್ಯೆ ಬರಲೇಬಾರ್ದು ಅಂತ. ಇಲ್ಲಿ ಯಾಕೆ ಸಮಸ್ಯೆ ಬರುತ್ತೆ? 2 ಕಾರಣ. ನಮ್ಮದು ಕಬ್ಬಿಣ ಅಂಶ ಇರೋಂಥ ಭೂಮಿ, ನೀರು ಹೀರ್ಕೊಳ್ಳಲ್ಲ. ಆಮೇಲೆ ಇನ್ನೊಂದೇನು ಸಮಸ್ಯೆ, ನಮ್ದು ಸ್ಕ್ಯಾಟರ್ಡ್ ಹ್ಯಾಬಿಟೇಷನ್, ಇಲ್ಲೊಂದು ಮನೆ ಅಲ್ಲೊಂದು ಮನೆ ಇರುತ್ತೆ. ಅವ್ರದ್ದೇ ಓಪನ್ ವೆಲ್ಗಳು ಇಟ್ಕೊಂಡಿರ್ತಾರೆ ನೀರು. ಅದು ಹಿಂಗಲ್ಲ. ಆ ಕಾರಣದಿಂದಾಗಿ ಅಂಥ ಕಡೆ ಜಾಸ್ತಿ ಸಮಸ್ಯೆ ಇರೋದು. ನನಗೆ ಎಕ್ಸಾಕ್ಟ್ ಹಳ್ಳಿಗಳದು ಕಂಪ್ಲೀಟ್ ಡೀಟೇಲ್ ಇದೆ, ನನ್ನ ಹತ್ರ, ಬೇಕಾದ್ರೆ ಇಸ್ಕೊಡ್ತೀನಿ ನಾನು. 15 ಹಳ್ಳಿ ಈಗ ಸದ್ಯಕ್ಕೆ. ಆಮೇಲೆ ಈಗ ಒಂದು ಸ್ವಲ್ಪ ಜಾತ್ರೆ ಎಲ್ಲ ಬಂದ್ವಲ್ಲ, ನೀರಿನ ಬೇಡಿಕೆ ಕೂಡ ಸ್ವಲ್ಪ ಹೆಚ್ಚಾಗಿದೆ.